ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಮೆಡಿಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಷನ್ ಬಂದುಬಿಟ್ಟು ಇಟೋಜೆಸಿಕ್ MR ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಟೋಜೆಸಿಕ್ MR ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಜೈಡಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಮಾರ್ಕೆಟ್ ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು ಸ್ಟ್ರಿಪ್ ಲೆಕ್ಕವನ್ನು ನೋಡೋದಾದರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು ಸ್ಟ್ರಿಪ್ಪಲ್ಲಿ 10 ಟ್ಯಾಬ್ಲೆಟ್ ಇರ್ತಾವೆ. ಮತ್ತು MRP ನೋಡೋದಾದ್ರೆ 10 ಅಂದರೆ ಒಂದು ಸ್ಟ್ರಿಪ್ಪಿಗೆ ನಿಮಗೆ $343 ಆಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡೋದಾದರೆ ನಿಮಗೆ 2 ರೀತಿ ಇದರಲ್ಲಿ ಈ ಒಂದು ಟ್ಯಾಬ್ಲೆಟಲ್ಲೇ ಸಿಗ್ತಾವೆ ಕಾಂಬಿನೇಷನ್ ಆಗಿ. ಮೊದಲನೇದಾಗಿ ಬಂದುಬಿಟ್ಟು ಇಟೊಡೊಲಾಕ್ ಅನ್ನುವಂಥದ್ದು, ಇನ್ನೊಂದು ಬಂದುಬಿಟ್ಟು ಥಯೋಕಾಲ್ಚಿಕೋಸೈಡ್ ಅನ್ನುವಂಥದ್ದು 2 ರೀತಿ ಕಾಂಬಿನೇಷನ್ ಆಗಿ ಸಿಗ್ತಾವೆ. ಇಟೊಡೊಲಾಕ್ ಅನ್ನುವಂಥದ್ದು ಇದು ಒಂದು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಅಂತ. ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಪೇನ್ ಜೊತೆಗೆ ಮತ್ತು ಇನ್ಫ್ಲಮೇಷನ್ ಇತ್ತು ಸಹ ಏನು ಮಾಡುತ್ತೆ ಅಂತಂದರೆ ರೆಡ್ನೆಸ್, ಸ್ವೆಲ್ಲಿಂಗ್ ಸಹ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇದು ಥಯೋಕಾಲ್ಚಿಕೋಸೈಡ್ ಬಂದುಬಿಟ್ಟು ಇದು ಮಸಲ್ ರಿಲ್ಯಾಕ್ಟೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಇದರ ಒಂದು ಪ್ರಮಾಣವನ್ನು ನೋಡೋದಾದ್ರೆ ಇಟೊಡೊಲಾಕ್ ಅನ್ನುವಂಥದ್ದು ಒಂದು 400 mg ಇರುತ್ತೆ. ಮತ್ತು ಥಯೋಕಾಲ್ಚಿಕೋಸೈಡ್ ಬಂದುಬಿಟ್ಟು ನಮಗೆ 4 mg. ಈ ಒಂದು ಕಾಂಬಿನೇಷನ್ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಇಷ್ಟು ಏನು ಈ ಒಂದು ಕಾಂಬಿನೇಷನಾಗಿ ಸಿಗುತ್ತೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸನ್ನು ನೋಡೋದಾದ್ರೆ ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ಮೇನ್ಲಿ ಬಂದುಬಿಟ್ಟು ಇದಕ್ಕೆ ಪೇನಿಗೆ ಯೂಸ್ ಮಾಡ್ತಾರೆ. ಏನಾದರೂ ಮಸಲ್ಸ್ ಪೇನ್, ಎಸ್ಪೆಷಲಿ ಈ ಮಸಲ್ ಪೇನ್ ಅಂತ, ಮಸಲ್ ಸ್ಪ್ಯಾಸಮ್ ಅಂತಾರೆ. ಅಂತಂದರೆ ಈ ಸ್ನಾಯುಗಳ ಒಂದು ಸೆಳೆತ ಇರುತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಇದರಿಂದ ಏನಾದರೂ ಒಂದು ಮಸಲ್ಸಿಂದ ಏನಾದರೂ ಪೇನ್ ಆಗ್ತಾಯಿತ್ತು ಅಂದರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಡಾಕ್ಟರ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಮತ್ತು ಬರೆದು ಕೊಡ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತಾವಂತ ನೋಡಿದ್ರೆ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ನಜಿಯಾ, ವಾಮಿಟಿಂಗ್, ಡಯೇರಿಯಾ ಆಗುತ್ತೆ. ಮತ್ತು ಇದರ ಜೊತೆಗೆ ಹಾರ್ಟ್ ಬರ್ನ್ ಮತ್ತು ಲಾಸ್ ಆಫ್ ಎಪೆಟೈಟ್ ಆಗುತ್ತೆ. ಇವೆಲ್ಲ ಆಗ್ತಾಯಿತ್ತು ಅಂದರೆ ಏನಾಗುತ್ತೆ ಈ ಒಂದು ಇದರಲ್ಲಿ ಯಾವುದರಲ್ಲಿ ಒಂದಾಗಿರ್ಬೋದು, ಕೆಲವೊಂದು ಟೈಮ್ ಎಲ್ಲನೂ ಆಗ್ತಿರ್ಬೋದು. ಈ ಒಂದು ಸೈಡ್ ಎಫೆಕ್ಟ್ಸ್ ಇದು ಆಗ್ತಾಯಿತ್ತು ಅಂದರೆ ಸ್ಟಾಪನ್ನು ಮಾಡಿ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದನ್ನು ನಿಮ್ಮ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ರಂತ. ಮತ್ತು ಇದರ ಒಂದು ಡೋಸೇಜನ್ನು ನೋಡಿದಾಗ ಇದು ಡೋಸೇಜ್ ಬಂದುಬಿಟ್ಟು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಇರುತ್ತೆ. ಅಂತಂದ್ರೆ ಡಾಕ್ಟ್ರಿಗೆ ತೋರಿಸಿ ಏನು ಮಾಡಬೇಕಾಗುತ್ತೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲ್ಲಾಗಿ ನೋಡೋದಾದರೆ ಇದು ಡೈಲಿ 1 ಟ್ಯಾಬ್ಲೆಟ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ 1 ವಾರದ ಮಟ್ಟ. ಇಲ್ಲಪ್ಪ ಅಂದರೆ ಬೆಳಿಗ್ಗೆ 1 ರಾತ್ರಿ 1 ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ 5 ದಿನದ ಮಟ್ಟ. ಇದರ ಒಂದು ಡೋಸೇಜ್ ಇದು ಆಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.